ಲೈಫಲ್ಲಿ ಸಕ್ಸಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಅಂತ ಹೇಳಿದ್ರೆ ಇಟ್ ಇಸ್ ಎಜುಕೇಶನ್. ಎಜುಕೇಶನ್ ಸಿಕ್ಕಿದ್ರೆ ನಾಳೆ ನಮ್ಮ ಮಕ್ಕಳು ಸಕ್ಸಸ್ ಆಗ್ತಾರೆ. ಸೊ ಲೈಫಲ್ಲಿ ಅವ್ರಿಗೆ ಒಂದು ಭವಿಷ್ಯ ಗ್ಯಾರಂಟಿ ಆಗುತ್ತೆ. ಆದ್ರೆ ಆಸೆ ಇದ್ಬಿಟ್ರೆ ಮಾರ್ಕ್ಸ್ ಬರೋದಿಲ್ಲ. ಆಸೆ ಜೊತೆಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹೊಡೆದು ಹೆಣ್ಮಕ್ಳ ಚಪ್ಪಾಳೆ ಹೊಡೆದು ನಮ್ಮ ದ ರಿಯಲ್ ಹೀರೋ ಆಫ್ ಟುಡೇಸ್ ಪ್ರೋಗ್ರಾಮ್ ನಮ್ಮ ನಾಯಕರು ವೇದಿಕೆ ಮೇಲೆ ಬರಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್. ಹೌ ಆರ್ ಯು ಸರ್? ಓಕೆ ಸರ್, ಕೈ ಮೈಕ್ ಕೊಟ್ಬಿಡ್ಲಾ? ಹೆಸರು ಕೊಡ್ಬೇಕಾ? ಜೋರಾಗಿ ಚಪ್ಪಾಳೆ ಮಾಡಬೇಕು. ಎಸ್ ಸರ್, ಮೈಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ವರ್ಷನೂ ನಮ್ಮ ತಣಿಸಂದ್ರ ವಾರ್ಡ್ನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಲ್ಲಿ ಈ ವಾರ್ಡ್ ಲಿಮಿಟಲ್ಲಿ ಯಾರ್ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಎಲ್ಲ ಸನ್ಮಾನ, ಫೆಲಿಸಿಟೇಷನ್ ಮಾಡೋದು ಈ ಕಾರ್ಯಕ್ರಮ ನಮ್ಮೂರ ಹೆಮ್ಮೆ. ಇದು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಮೆರಿಟೋರಿಯಸ್ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಸ್ಟೇಜ್ ಮೇಲೆ ಕರೆದು ಪ್ರತಿ ವರ್ಷ ನಾವು ಸನ್ಮಾನ ಮಾಡ್ತೇವೆ. ಉದ್ದೇಶ ಏನು ಅಂದರೆ ಒಳ್ಳೆ ಟ್ಯಾಲೆಂಟೆಡ್ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು. ಅವರು ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ಅವರಿಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದರೆ ಅವರಿಗೂ ಒಂದು ಖುಷಿ ಆಗುತ್ತೆ, ಅವರಿಗೆ ಫರ್ದರ್ ಮೋಟಿವೇಶನ್ ಸಿಗುತ್ತೆ. ಒಳ್ಳೆ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಿದಾಗೆ ಆಗುತ್ತೆ. ಆ ಕಾರಣಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ಯಾರಾದರೂ ತಪ್ಪು ಮಾಡಿದ್ರೆ ಎಲ್ಲರೂ ಟೀಕೆ ಮಾಡ್ತೇವೆ. ಟೀಕೆ ಮಾಡೋದು ಇಲ್ಲಿ, ಕ್ರಿಟಿಸೈಸ್ ಮಾಡೋದು ಇಲ್ಲಿ. ಆದ್ರೆ ಒಳ್ಳೇದು ಮಾಡಿದಾಗ ಎನ್ಕರೇಜು ಮಾಡಬೇಕಲ್ವಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬರೀ ನಾವು ಟೀಕೆ ಮಾಡಿದ್ರೆ ಏನ್ ಸಿಗುತ್ತೆ? ಒಳ್ಳೆಯವ್ರನ್ನ ಗುರುತಿಸಿ ಎನ್ಕರೇಜ್ ಮಾಡಿದ್ರೆ ಆವಾಗ ಸೊಸೈಟಿಯಲ್ಲಿ ಒಂದು ಪಾಸಿಟಿವ್ ಮೆಸೇಜ್ ಹೋಗುತ್ತೆ. ಪಾಸಿಟಿವ್ ಆಗಿ ನಾವು ಎನ್ಕರೇಜ್ ಮಾಡಿದಂಗೂ ಆಗುತ್ತೆ. ಆ ಕಾರಣಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಎರಡನೇದು, ಎಜುಕೇಶನ್ನು ಬಹಳ ಇಂಪಾರ್ಟೆಂಟು ನಮ್ಮೆಲ್ಲರಿಗೂ ಕೂಡ. ಕೆಲವರು ಅನುಕೂಲ ಇರೋ ಮನೆಯಿಂದ ಬರ್ತಾರೆ, ಕೆಲವ್ರಿಗೆ ಮನೆಯಲ್ಲಿ ಅಷ್ಟು ಅನುಕೂಲ ಇಲ್ಲದೆ ಇರಬಹುದು. ಆದರೆ ನಾಳೆ ನಮ್ಮ ಮಕ್ಕಳು ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಆ ಸಕ್ಸಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಯಾವುದು ಅಂತ ಹೇಳಿದ್ರೆ ಎಜುಕೇಶನ್. ಸೊ ಎಜುಕೇಶನ್ ನಮಗೆ ಇದ್ರೆ ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಸರ್ವೈವ್ ಆಗಬಹುದು, ಗೆಲ್ಲಬಹುದು ಪ್ರಪಂಚನ. ಯು ಕ್ಯಾನ್ ವಿನ್ ದ ವರ್ಲ್ಡ್. ಬೇರೆ ಆಸ್ತಿ ಇರಬಹುದು, ಬೇರೆ ಇರಬಹುದು, ಅವು ಯಾವು ಕೂಡ ಪರ್ಮನೆಂಟ್ ಅಲ್ಲ. ಹಣ ಇವತ್ತು ಸಂಪಾದನೆ ಮಾಡಬಹುದು, ನಾಳೆ ಕಳ್ಕೊಳ್ಬಹುದು, ಗ್ಯಾರಂಟಿ ಇಲ್ಲ. ಆದ್ರೆ ಎಜುಕೇಶನ್ ಒಂದು ಬಾರಿ ನಾವು ಲೈಫಲ್ಲಿ ಸಂಪಾದನೆ ಮಾಡಿದ್ರೆ ಲೈಫಲ್ಲಿ ಕೊನೆ ಉಸಿರು ಇರೋವರೆಗೂ ಎಜುಕೇಶನ್ ನಮ್ಮನ್ನ ಕಾಪಾಡುತ್ತೆ. ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಕೂಡ ಎಜುಕೇಶನ್ ಅನ್ನೋ ಒಂದು ಅಸೆಟ್ ನಮ್ಮ ಕೈಯಲ್ಲಿದ್ರೆ ವಿ ಕ್ಯಾನ್ ವಿನ್, ಸರ್ವೈವ್, ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಗೆಲ್ಲಬಹುದು ನಾವು. ಸೊ ಹಾಗಾಗಿ ಲೈಫಲ್ಲಿ ಸಕ್ಸಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಅಂತ ಹೇಳಿದ್ರೆ ಇಟ್ ಇಸ್ ಎಜುಕೇಶನ್. ಸೊ ಮಕ್ಕಳಿಗೆ ನಾವು ಸಕ್ಸಸ್ ಆಗಬೇಕು ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಅವ್ರಿಗೆ ಎಜುಕೇಶನ್ ಕೊಟ್ರೆ ಸಕ್ಸಸ್ ಆಗ್ತಾರೆ ಅನ್ನುವಂಥ ಭರವಸೆ ನಮ್ಗೆಲ್ಲರಿಗೂ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡೋದು ಯಾಕೆ ಅಂದ್ರೆ ಎಜುಕೇಶನ್ಗೆ ಎನ್ಕರೇಜ್ ಮಾಡಬೇಕು. ಎಜುಕೇಶನ್ ಸಿಕ್ಕಿದ್ರೆ ನಾಳೆ ನಮ್ಮ ಮಕ್ಕಳು ಸಕ್ಸಸ್ ಆಗ್ತಾರೆ. ಸೊ ಲೈಫಲ್ಲಿ ಅವ್ರಿಗೆ ಒಂದು ಭವಿಷ್ಯ ಗ್ಯಾರಂಟಿ ಆಗುತ್ತೆ ಥ್ರೂ ಎಜುಕೇಶನ್ ಅನ್ನೋ ಕಾರಣಕ್ಕೆ ಎಜುಕೇಶನ್ಗೆ ಎನ್ಕರೇಜ್ ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ನಾವು ಮಾರ್ಕ್ಸ್ ತಗೊಂಡಿದ್ದಾರೆ ಮಕ್ಕಳು, ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಮೇಲೆ ಕರೆದು ಸನ್ಮಾನ ಮಾಡ್ತೇವೆ. ಎಲ್ಲರಿಗೂ ಆಸೆ ಇರುತ್ತೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು. ಆದ್ರೆ ಆಸೆ ಇದ್ಬಿಟ್ರೆ ಮಾರ್ಕ್ಸ್ ಬರೋದಿಲ್ಲ. ಆಸೆ ಜೊತೆಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಎಫರ್ಟ್, ಪರ್ಸಿವಿಯರೆನ್ಸ್, ಬೇಸಿಕಲಿ ಹಾರ್ಡ್ ವರ್ಕ್, ಪರಿಶ್ರಮ, ಅದು ಇದ್ರೆ ಬರುತ್ತೆ ನಮ್ಗೆ ಒಳ್ಳೆ ಮಾರ್ಕ್ಸ್.
ಸೊ ಹಾಗಾಗಿ ಇವತ್ತು ನಾವು ಸನ್ಮಾನ ಮಾಡ್ತಾ ಇರೋದು ನೋಡೋದಕ್ಕೆ ಮಾರ್ಕ್ಸ್ ಅನ್ಸಿದ್ರು ನಿಜವಾಗಿ ಆ ಮಾರ್ಕ್ಸ್ ಹಿಂದೆ ಇರೋದು ಹಾರ್ಡ್ ವರ್ಕ್ ಇದೆಯಲ್ಲ, ಹಾರ್ಡ್ ವರ್ಕಿಂಗ್ ನೇಚರ್ಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕೆ ಲೈಫಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಹಾರ್ಡ್ ವರ್ಕಿಂಗ್ ಆಲ್ಸೋ ಇಂಪಾರ್ಟೆಂಟ್. ನಾವೆಲ್ಲ ಕಷ್ಟಪಟ್ಟರೆ ನಮ್ದು ಗುರಿ ಈಡೇರುತ್ತೆ, ಕಷ್ಟಪಟ್ಟರೆ ನಮ್ಮ ಗೋಲ್ಸ್ ಅನ್ನ ನಾವು ಅಚೀವ್ ಮಾಡಬಹುದು. ಬರೀ ನನಗೆ ಅದು ಬೇಕು ಇದು ಬೇಕು ಅಂತ ಡ್ರೀಮ್ ಮಾಡ್ತಾ ಇದ್ರೆ ಯಾವುದೂ ಸಿಗೋದಿಲ್ಲ. ಆ ಡ್ರೀಮ್ಸ್ ಇರಬೇಕು, ಈ ಡ್ರೀಮ್ಸ್ ತಪ್ಪಿಲ್ಲ, ಆಸೆ ಇರಬೇಕು. ಆಸೆ ಜೊತೆಗೆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ರೆ 100% ನಾವು ಲೈಫಲ್ಲಿ ಸಕ್ಸಸ್ ಆಗ್ತೇವೆ. ಸೊ ಅಗೇನ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಹಾರ್ಡ್ ವರ್ಕಿಂಗ್ ನೇಚರ್, ಅದು ಕೂಡ ಲೈಫಲ್ಲಿ ನಮ್ಮನ್ನ ಕಾಪಾಡುತ್ತೆ. ಸೊ ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಎಜುಕೇಶನ್ ಅಂಡ್ ಹಾರ್ಡ್ ವರ್ಕಿಂಗ್ ಇವೆರಡೂ ಯಾರ ಮಕ್ಕಳಿಗಿದೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು, ಮತ್ತೆ ಸೊಸೈಟಿಯಲ್ಲಿ ಅದೊಂದು ಮೆಸೇಜ್ ಹೋಗ್ಬೇಕು. ಇವೆರಡೂ ಇದ್ರೆ ನಾವು ಸಕ್ಸಸ್ ಆಗ್ತೇವೆ ಅನ್ನೋ ಮೆಸೇಜ್ ಹೋಗ್ಬೇಕು, ಬೇರೆಯವ್ರಿಗೂ ಅದು ಮೋಟಿವೇಶನ್ ಆಗುತ್ತೆ. ಲಾಸ್ಟು ಇದಕ್ಕೆ ನಮ್ಮೂರ ಹೆಮ್ಮೆ ಅಂತ ಹೆಸರು ಕೊಟ್ಟಿದ್ದೇವೆ. ಯಾಕೆ ನಮ್ಮೂರ ಹೆಮ್ಮೆ ಅಂತ ಹೆಸರು ಕೊಟ್ಟಿದ್ದೇವೆ? ನಿಮ್ಮ ಮನೆಗೆ ಹೆಮ್ಮೆಯ ವಿಷಯ ಅಂದ್ರೆ ಸಮಥಿಂಗ್ ಟು ಬಿ ಪ್ರೌಡ್ ಆಫ್. ಮನೆಯಲ್ಲಿ ಖುಷಿ ತರುವಂತ ವಿಷಯ ಅಂದ್ರೆ ಯಾವಾಗ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಎಜುಕೇಶನ್ ಅಲ್ಲೇ ಆಗ್ಲಿ ಯಾವುದ್ರಲ್ಲೇ ಆಗ್ಲಿ, ಮಕ್ಕಳು ಸಕ್ಸೀಡ್ ಆದ್ರೆ ಅದು ಇಡೀ ಮನೆಗೆ ಹೆಮ್ಮೆಯ ವಿಷಯ. ಮಕ್ಕಳಿಗೆ ಖುಷಿ ಆಗುತ್ತೆ, ಅದಕ್ಕಿಂತ ಹೆಚ್ಚು ಖುಷಿ ಬಹುಶಃ ಪೇರೆಂಟ್ಸ್ಗೆ ಆಗುತ್ತೆ. ಸೊ ಇಟ್ ಇಸ್ ಇಡೀ ಮನೆಗೆ ಖುಷಿ ತರುವಂತ ವಿಷಯ ಯಾವಾಗ ಮಕ್ಕಳು ಸಕ್ಸಸ್ ಆಗ್ತಾರೆ ಆವಾಗ. ಹಾಗೇನೆ ನಮ್ಮ ಊರಿಗೆ ಯಾರು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟೆಡ್ ಎಜುಕೇಟೆಡ್ ಮಕ್ಕಳೇ ನಮ್ಮ ಊರಿನ ಹೆಮ್ಮೆ ಅಂತ ನಾವು ಹೇಳ್ಬೋದು. ಅದೇ ತರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬ್ಯಾಟ್ರಾಯನ್ಪುರ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳೇ ನಮ್ಮ ಹೆಮ್ಮೆ ಅಂತ ಹೇಳ್ಬಹುದು ನಾವು. ಅದು ಯಾರು ಮಕ್ಕಳು? ಒಳ್ಳೆ ಎಜುಕೇಟೆಡ್ ಅಂಡ್ ಟ್ಯಾಲೆಂಟೆಡ್ ಮಕ್ಕಳು. ಸೊ ಹಾಗಾಗಿ ಇದಕ್ಕೆ ನಮ್ಮೂರ ಹೆಮ್ಮೆ ಅಂತ ಹೆಸರು ಕೊಟ್ಟಿದ್ದೇವೆ. ನಿಮ್ಮ ಮನೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆ ಯಾರು ಅಂದ್ರೆ ಎಜುಕೇಟೆಡ್ ಟ್ಯಾಲೆಂಟೆಡ್ ಮಕ್ಕಳೇ ನಮ್ಮ ದೇಶದ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ, ನಮ್ಮ ಊರ ಹೆಮ್ಮೆ, ನಮ್ಮ ಮನೆಯ ಹೆಮ್ಮೆ. ಯಾಕೆಂದ್ರೆ ನಮ್ಮ ದೇಶದ ಭವಿಷ್ಯ ಆ ಮಕ್ಕಳ ಮೇಲೆ ಡಿಪೆಂಡ್ ಆಗಿದೆ. ಆ ಮಕ್ಕಳು ನಾಳೆ ಸಕ್ಸಸ್ ಆದ್ರೆ ನಮ್ಮ ದೇಶ ಸಕ್ಸಸ್ ಆಗುತ್ತೆ. ಆ ಮಕ್ಕಳು ಅಚೀವ್ ಮಾಡಿದ್ರೆ, ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೂ ಸಿಗುತ್ತೆ, ನಮ್ಮ ರಾಜ್ಯಕ್ಕೂ ಸಿಗುತ್ತೆ, ನಮ್ಮ ಕ್ಷೇತ್ರಕ್ಕೂ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಆಸ್ತಿ ಯಾರು ಅಂದ್ರೆ ಹಣ ಅಲ್ಲ, ಕಾರ್ ಅಲ್ಲ, ಯಾವುದೋ ಫ್ಲೈಓವರ್ ಅಲ್ಲ. ನಮ್ಮ ಸಮಾಜದ ಆಸ್ತಿ ಯಾರು ಅಂದ್ರೆ ನಮ್ಮ ಮಕ್ಕಳೇ ನಮ್ಮ ಸಮಾಜದ ಆಸ್ತಿ. ಅವರು ಯಾವಾಗ ಸಕ್ಸಸ್ ಆಗ್ತಾರೆ ಅವರೇ ನಾಳೆ ನಮಗೆ ಫ್ಯೂಚರ್ ಅಲ್ಲಿ ನಮ್ಮ ಸಮಾಜನ ಕೊಂಡೊಯ್ತಕ್ಕಂಥವ್ರು ನಮ್ಮ ಮಕ್ಕಳು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೂರ ಹೆಮ್ಮೆ, ಅವರ್ ಪ್ರೈಡ್ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ಯಾಕೆಂದ್ರೆ ನಮ್ಮೆಲ್ಲರ ಭವಿಷ್ಯ ನಮ್ಮ ಮಕ್ಕಳ ಕೈಯಲ್ಲಿದೆ. ಅವರು ಸಕ್ಸಸ್ ಆದ್ರೆ ನಾವು ಸಕ್ಸಸ್ ಆದ್ರೆ ನಮ್ಮ ದೇಶ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಇವತ್ತು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಅವರೆಲ್ಲರಿಗೂ ನಾವು ಕಂಗ್ರ್ಯಾಚುಲೇಷನ್ಸ್. ನಿಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಫಾರ್ ನೀವೆಲ್ಲ 10th ಅಲ್ಲಿ 12th ಅಲ್ಲಿ ಪಾಸ್ ಆಗಿದ್ದೀರಾ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ, ಅಭಿನಂದನೆಗಳು ನಿಮ್ಗೆ, ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ ಅಲ್ಲ, ನಿಮ್ಮ ಫ್ಯೂಚರಿಗೆ ನಮ್ಮ ಎಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಬಿಕಾಸ್ ನಮ್ಮ ಫ್ಯೂಚರು ನಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ, ನಮ್ಮ ಫ್ಯೂಚರ್ ನಮ್ಮ ಮಕ್ಕಳ ಕೈಯಲ್ಲಿದೆ. ಸೊ ನೀವು ಸಕ್ಸಸ್ ಆದ್ರೆ ನಮ್ಮ ರಾಜ್ಯ ಸಕ್ಸಸ್, ನಮ್ಮ ದೇಶ ಸಕ್ಸಸ್, ನಮ್ಮ ಸಮಾಜ ಸಕ್ಸಸ್. ಸೊ ವಿ ವಿಶ್ ಯು ಸಕ್ಸಸ್ ನಾಟ್ ಓನ್ಲಿ ಇನ್ 10th and 12th, ಬಟ್ ಅಟ್ ಎವ್ರಿ ಸ್ಟೆಪ್ ಇನ್ ಯುವರ್ ಲೈಫ್ ವಿ ವಿಶ್ ಯು ಸಕ್ಸಸ್. ನೀವು ಸಕ್ಸಸ್ ಆದ್ರೆ ನಾಳೆ ನಮ್ಗೆ ಅದೇ ಖುಷಿ, ನಮ್ಗೆ ಅದೇ ಸಕ್ಸಸ್, ನಮ್ಗೆ ಸಕ್ಸಸ್ ಕೂಡ ನಿಮ್ಮ ಕೈಯಲ್ಲಿ ಇದೆ. ಸೊ ವಿ ವಿಶ್ ಯು ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮಗೆ ಲೈಫಲ್ಲಿ ಪ್ರತಿ ಸ್ಟೇಜಲ್ಲೂ ಕೂಡ ಮೇ ಯು ಕಮ್ ಔಟ್ ಆನ್ ಟಾಪ್, ಮೇ ಯು ಕಮ್ ಔಟ್ ಆಸ್ ಸಕ್ಸಸ್ಫುಲ್ ಅಟ್ ಎವ್ರಿ ಸ್ಟೇಜ್ ಇನ್ ಯುವರ್ ಲೈಫ್. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬೆಸ್ಟ್ ವಿಶಸ್.
ಇದರ ಜೊತೆಗೆ ಈಗ ಸನ್ಮಾನ ಕಾರ್ಯಕ್ರಮ, ಜಾಸ್ತಿ ಜನ ಮಕ್ಕಳು ಬಂದಿದ್ದೀರಾ, ಪೇರೆಂಟ್ಸ್ ಬಂದಿದ್ದೀರಾ, ಅವರು ಮಕ್ಕಳು ಅಲ್ಲಿ ಲೈನಲ್ಲಿ ನಿಂತಿದ್ದಾರೆ. ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕಿಂತ ಲೆಟ್ ಅಸ್ ಸ್ಪೆಂಡ್ ದ ಕ್ವಾಲಿಟಿ ಟೈಮ್. ಆ ಮಕ್ಕಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಲೆಟ್ ಅಸ್ ಸ್ಪೆಂಡ್ ದಿಸ್ ಟೈಮ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಎಲ್ಲ ಒಂದು ಕಾರ್ಯಕ್ರಮಗಳಾಗಲಿ, ಎಲ್ಲ ಒಂದು ಸೇವೆ ಮಾಡುವಂಥ ಒಂದು ಜಾಗಗಳಾಗಲಿ, ಮತ್ತೊಂದು ಮಗದಂತ ನೋಡೋ ಜಾಗಗಳಲ್ಲಿ ಮಕ್ಕಳ ಒಂದು ಎಜುಕೇಷನ್ ಇದೊಂದು ಮೂಲವಾದಂಥ ಒಂದು ಬೇರು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ, ನಮ್ಮೂರ ಹೆಮ್ಮೆಯ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ನಿಮ್ಮರ ಅಚ್ಚುಮೆಚ್ಚಿನ ರಿಯಲ್ ಹೀರೋ ಕೃಷ್ಣ ಬೈರೇಗೌಡರು ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಇಟ್ಸ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಸರ್. ಸೊ ಹಾಗೆ ನಿಮಗಾಗಿ ಒಂದು ಬೊಕ್ಕೆ ಮುಖಾಂತರ ಸ್ವಾಗತವನ್ನು ಕೊಡೋದಕ್ಕೆ ನಮ್ಮ ಸ್ಕೂಲ್ನ, ನಮ್ಮ ಗವರ್ಮೆಂಟ್ ಸ್ಕೂಲ್ನ ಟೀಚರ್ಸ್ ಆರ್ ಹಿಯರ್. ಸೊ ವಿ ಆರ್ ಹ್ಯಾಪಿಲಿ ವೆಲ್ಕಮಿಂಗ್ ಯು ಆಲ್ ಹಿಯರ್. ಚಪ್ಪಾಳೆ ಮುಖಾಂತರ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ಕೊಡುವಂಥ ಎಲ್ಲ ನಮ್ಮ ಗವರ್ಮೆಂಟ್ ಸ್ಕೂಲ್ನ ಟೀಚರ್ಸ್, ಸ್ಟಾಫ್ಸ್ಗಳಿಗೆ ಒಂದು ಥ್ಯಾಂಕ್ ಯು ಅಂತ ಕೂಡ ಹೇಳೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.